ಗದಗ ಶಾಸಕ ಚಂದ್ರು ಲಮಾಣಿಯವರ ಬಂಧನ ವಿರೋಧಿಸಿ ಬುಧವಾರ ನಡೆದ ಪ್ರತಿಭಟನೆಯಲ್ಲಿ ಬೆಳ್ಳಟ್ಟಿ ಗ್ರಾಮದ ಮುಖಂಡ ತಿಮ್ಮಾರೆಡ್ಡಿ ಮರೆಡ್ಡಿ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನಿನ್ನೆ ಶಿರಹಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದನ್ನು ನೋಡಿದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಭಾಸವಾಗುತ್ತದೆ ಎಂದು ಅವರು ಟೀಕಿಸಿದರು. ನಮ್ಮ ಶಾಸಕರ ಬಗ್ಗೆ ಮಾತನಾಡಲು ನಿಮಗೆ ಯಾವ ನೈತಿಕತೆ ಇದೆ ಎಂದು ನಿಮ್ಮನ್ನ ನೀವೇ ಪ್ರಶ್ನಿಸಿಕೊಳ್ಳಿ ಎಂದು ಕಾಂಗ್ರೆಸ್ ನಾಯಕರಿಗೆ ಅವರು ಸವಾಲಿಸಿದರು. ನಿನ್ನೆ ನಮ್ಮ ತಾಲೂಕಿನ ಕಾಂಗ್ರೆಸ್ ನಾಯಕರು ಏನು ಬಹಳ ಸಾಧ್ಯಗಳು ಇವರು ಏನೇನು ಒಂದು ರೂಪಾಯಿ ತಿಂಗಳು ಎಲ್ಲಿ ಬಹಳ ಸಾಧ್ಯಗಳು ದುಡ್ಡು ಕೊಡಲಾರಂದ್ರೆ ಅಳೇನ್ ಕೈಯಾಗ ದೊಡ್ಡಮನೆಯವರ ಮಾತಾಡಿದ್ರಲ್ಲ ರಾಮಕೃಷ್ಣ ದೊಡ್ಡಮನೆಯವರ ಏನು ಮಾಡ್ತೀರಿ ಮಾಡಿ ಮಾತಾಡ್ತೀವಿ ಉಂಡು ಹಾಕ್ರೆ ಹಾಕ್ರೆ ಒಳ್ಳೆ ಹಾಕ್ರೆ ಹಾಕ್ರೆ ನಾವೆಲ್ಲ ಸಿಕ್ಕಿರ್ತೀವಿ. ಕೊಟ್ಟು ಮುಂದಿಲ್ಲ ಅಂದ್ರ ಗೊತ್ತಲಿ ಹೊರಗೆ ಬರ್ತಿದ್ದೀವಿ ನೋಡ್ರಿ ಗೊತ್ತಲಿ ಪೂಜೆ ಮಾಡಾಕ ಗೊತ್ತಲಿ ಹೊರಗೆ ಬರ್ತಿದ್ದಲ್ಲ ಇವರು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರ. ನಿಮ್ಗೇನಾದರೂ ನೈತಿಕತೆ ಇದ್ರ ನೀವೇನಾದ್ರ ಪ್ರಾಮಾಣಿಕ ಆದ್ರೆ ಮಾತಾಡ್ಬೇಕು. ಇವತ್ತ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ಸಂಗಾಗೈತಿ. ನಿನ್ನೊಬ್ರು ಯಾರೋ ಮಾತಾಡಿದ್ರಂತ ಯಾರ್ಯಾರೆ ಪಂಚಾಯತ್ ಮೆಂಬರ್ ಆದರು ಉಸ್ತುವಾರಿ ಹುಲಿ ಹಾಕ್ಯಾರ. ಹುಲಿ ಹೊರಗೆ ಬರ್ತೈತಿ, ಸ್ವಲ್ಪ ತಡ್ಕೋರಿ. ಹುಲಿ ಹೊರಗೆ ಬರ್ತೈತಿ, ಸ್ವಲ್ಪ ತಡ್ಕೋರಿ. ನಿಮಗೆಲ್ಲ ಉತ್ತರ ನೀಡ್ತೀವಿ, ಈಗಾಗಲೇ ಉತ್ತರ ಕೊಟ್ಟಿವಿ. ನಿನ್ನೆ ನಮ್ಮ ತಾಲೂಕಿನ ಕಾಂಗ್ರೆಸ್ ನಾಯಕರು ಏನು ಬಹಳ ಸಾಕ್ಷ್ಯಗಳು ಇವರು ಏನೇನು ಒಂದು ರೂಪಾಯಿ ತಿಂದೇ ಇಲ್ಲ ಇವರು ಎಲ್ಲಿ ಬಹಳ ಸಾಕ್ಷ್ಯಗಳು. ದುಡ್ಡು ಕೊಡ್ಲಾರಂದ್ರೆ ಅಳಿಯನ್ ಕೈಯಾಗ ದೊಡ್ಡಮನೆಯವರ ಮಾತಾಡಿದ್ರಲ್ಲ ರಾಮಕೃಷ್ಣ ದೊಡ್ಡಮನೆಯವರ ಏನ್ ಮಾಡ್ತೀರಿ ಮಾಡ್ರಿ ಮಾತಾಡ್ತೀವಿ. ಗುಂಡು ಹಾಕ್ತಿರ ಹಾಕ್ರೆ ಒಳಗೆ ಹಾಕ್ತಿರ ಹಾಕ್ರೆ ನಾವೆಲ್ಲ ಸಿಕ್ಕಿರ್ತೇವೆ. ನಿಮ್ಮ ಅಳಿಯನ ಕೈಯಾಗ ದುಡ್ಡು ಮುಟ್ಲಿಲ್ಲ ಅಂದ್ರ ಗುತ್ಲಿ ಹೊರಗೆ ಬರ್ತಿದ್ದಿಲ್ಲ ಇವ್ರದ್ದು ಗುತ್ಲಿ ಪೂಜೆ ಮಾಡಾಕ ಗುತ್ಲಿ ಹೊರಗೆ ಬರ್ತಿದ್ದಿಲ್ಲ. ಇವರು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರ. ನಿಮಗೇನಾದರೂ ನೈತಿಕತೆ ಇದ್ರ ನೀವೇನಾದ್ರ ಪ್ರಾಮಾಣಿಕ ಆದ್ರೆ ಮಾತಾಡ್ಬೇಕು. ಇವತ್ತ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿಸ್ದಂಗಾಗೈತಿ. ನಿನ್ನೊಬ್ರು ಯಾರೋ ಮಾತಾಡಿದ್ರಂತ ಎರಡೆರಡು ಸಲ ಪಂಚಾಯತ್ ಮೆಂಬರ್ ಆದರು ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡ್ತಾರಂತ ಹೇಳಿ ರೇ ನೀವು 4 ಸರಿ ಮೆಂಬರ್ ಆಗಿರ್ಬೋದ. ನಿಮಗೆ ನೈತಿಕತೆ ನಮ್ಮ ಚಂದ್ರು ಲಮಾಣಿಯವ್ರ ಬಗ್ಗೆ ಮಾತಾಡಕ್ಕೆ ನಿಮಗೆ ನೈತಿಕತೆ ಐತೆ. ನಾವೆಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಅವರ ಜೊತೆ ಇದ್ದೇವೆ. ನೀವು ಎಲ್ಲ ಕಾರ್ಯಕರ್ತರು ಒಳಗೆ ಹಾಕ್ತೀರ ಹಾಕ್ರೆ ಇವತ್ತು ಸರ್ಕಾರ ನೆಮ್ಮದಿದೆ, ನಾಳೆ ನಮ್ಮ ಸರ್ಕಾರ ಬರ್ತೈತೆ. ಇವತ್ತು ನಮ್ಮ ಚಂದ್ರಿಗೆ ಗ್ರಹಣ ಹಿಡಿದಿರ್ಬೋದು, ಆ ಗ್ರಹಣ ಬಿಡ್ತೈತೆ, ಆ ಗ್ರಹಣ ಬಿಡ್ತೈತೆ, ಗ್ರಹಣ ಬಿಡ್ತೈತೆ. ನಿಮ್ಮ ಹುಚ್ಚನೆ ಬಿಡಿಸ್ತೀವಿ. ನಮ್ಮನ್ನ ಒಳಗೆ ಹಾಕ್ತೀರಾ ಬಂಧಿಸ್ತೀರಾ ಬರೀ ನೋಡ್ಕೊಳ್ತೀವಿ. ಎಷ್ಟು ಜಲ್ದಿ ಇದ್ರೆ ಎಷ್ಟು ಇದ್ರೆ ಮಾಡ್ತಾರೆ. ನಾವೆಲ್ಲ ಚಂದ್ರನ ಮನೆಯವರ ಸಲುವಾಗಿ ಎಲ್ಲರೂ ಒಳಗೆ ಹೋಗಿಸಿದ್ದೀವಿ, ಎಲ್ಲರೂ ಬನ್ನಿ ನೋಡ್ಕೊಂತೀವಿ. ಇವತ್ತು ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇವತ್ತು ಮೂಢ ಆಡಳಿತದಲ್ಲಿ 14 ಸೀಟ್ ವಾಪಸ್ ಕೊಟ್ಟು ಆರೋಪ ಮುಕ್ತ ಆಗ್ತಾನ. ಒಬ್ಬ ಮಂತ್ರಿ 100 ಕೋಟಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಯಾರು ನಾಗೇಂದ್ರ ಹೊರಗೆ ಬರ್ತಾನ, ಕೊಲೆಗಡಿಗರು ಹೊರಗೆ ಬರ್ತಾನ. ಆದ್ರೆ ನಮ್ಮ ಚಂದ್ರನ ಮನೆ ಇವತ್ತು ಕರ್ನಾಟಕದಲ್ಲಿ ನಾ 2-3 ಕೋಟಿ ಖರ್ಚು ಸಂತ ಮಾಡಿ ಬಡವರಿಗೆ ಅನ್ನ ಹಾಕೋಣ, ಬಡವರಿಗೆ ಅನ್ನ ಹಾಕೋಣ. 5 ಲಕ್ಷ ಮುಟ್ಟಂತ ವ್ಯಕ್ತಿ ಅವಲ್ಲ, 5 ಲಕ್ಷ ಮುಟ್ಟಂತ ವ್ಯಕ್ತಿ ಅವಲ್ಲ. ಕರ್ನಾಟಕದೊಳಗ ಶಾಸಕ ಇರೋ ಸಮಯದೊಳಗ ಅನ್ನ ಹಾಕೋಣ, ಅನ್ನ ಹಾಕಿದ ಚಿನ್ನದ ಶಾಸಕ ನಮ್ಮ ಶಾಸಕ ನಮ್ಮ ಚಂದ್ರನ. ಅದಕ್ಕೆ ಬಡವರಿಗೆ ಅನ್ನ ಕೊಟ್ಟಿದ್ದು ಶಾಸಕರಿಗೆ ಆ ದೇವರ ಆಶೀರ್ವಾದ ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿರಿ. ನಿಮ್ಮೆಲ್ಲರಿಗೂ ವಂದಿಸಿ ನೀವು ನಾವು ಸದಾ ಡಾಕ್ಟರ್ ಚಂದ್ರು ಲಮಾಣಿ ಜೊತೆ ಇರೋಣ. ಸ್ಟ್ಯಾಂಡ್ ವಿತ್ ಡಾಕ್ಟರ್ ಚಂದ್ರು ಲಮಾಣಿ. ಧನ್ಯವಾದ. ಬ್ಯೂರೋ ರಿಪೋರ್ಟ್ ಅಣ್ಣಪ್ಪ ಗುತ್ತೆಮ್ಮನವರ್, ಭಾರತ ವೈಭವ ನ್ಯೂಸ್, ಗದಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.